ಮಾಡೋದಕ್ಕೆ ನಿನಗೆ ಹೇಗೆ ಮನ್ಸು ಬಂತು? ನಿನ್ನ ನನ್ನ ಮಗನಿಗೋಸ್ಕರ ಮಾಡದೇ ಇರೋ ಪೂಜೆ ಇಲ್ಲ, ಹೊರದೇ ಇರೋ ಹರಕೆ ಇಲ್ಲ, ಕಂಡು ಕಲ್ಲಿಗಿಲ್ಲ, ಕೈ ಮುಗಿದು ಬೇಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೆ ನೀನು ನಿಮ್ಮ ಅಪ್ಪ ಅಂತ ನೋಡಿದೆ ನನ್ನ ಮಗನಿಗೆ ಇಂಥ ಪರಿಸ್ಥಿತಿ ತಂದಿದ್ಯಲ್ಲ, ಎಂಥ ಕಟಕನೆ ನೀನು, ನೀನೇನು ಹೆಣ್ಣೇನೆ ನೀನು. ನಿನ್ನ ಮೊದಲೇ ಅನ್ಕೊಂಡಿದ್ದೆ ಅಜ್ಜಿ, ನಿಮ್ಗೆ ಈ ವಿಷಯ ಗೊತ್ತಾದ್ಮೇಲೆ ನೀವು ಹೀಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ನನ್ನ ಸೇಫ್ಟಿಯಲ್ಲಿ ನಾನು ಇರ್ಬೇಕಲ್ವಾ? ನಿನ್ನ ಈ ರಿಯಾಕ್ಷನ್ಗೂ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಛೀ, ನೀನ್ ನನ್ನ ಮೊಮ್ಮಗಳೇನೆ. ನಿನ್ ಕೆಟ್ಟ ಬುದ್ಧಿ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೆಟ್ಟಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ಯಾಕೆ ಯಾಕೆ ಹೀಗೆ ಬದಲಾಗಿದ್ಯಾ ನೀನು? ಕಿರ್ಚ್ಬೇಡ. ಲುಕ್ ಅಜ್ಜಿ, ನಿನಗಿದು ಬೇಡದೇ ಇರೋ ವಿಷಯ, ನೀನು ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡ. ಓಕೆ? ಟೆಂಪಲ್ಗೆ ಹೋಗ್ಬೇಕು, ಹರಕೆ ಹೊತ್ಕೋಬೇಕು ಅಷ್ಟೇ. ಈ ವಯಸ್ಸಿಗೆ ನೀವು ಟೆಂಪಲ್ ರನ್ನೇ ಮಾಡ್ತಾ ಇರಬೇಕು. ಅದನ್ನ ಬಿಟ್ಟು ನೀನು ಇದಕ್ಕೆಲ್ಲ ಇನ್ವಾಲ್ವ್ ಆಗಬೇಡ. ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಅಂಡರ್ಸ್ಟ್ಯಾಂಡ್? ಅಜ್ಜಿ ಅಂತಾನು ಮರೆತು ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಸಂಬಂಧಗಳ ಬೆಲೆ ನಿನ್ಗೇನ್ ಗೊತ್ತಿದೆ? ಇಷ್ಟೆಲ್ಲ ನೀನ್ ಮಾಡ್ತಾ ಇದ್ರು ನಿಮ್ಮಮ್ಮನೇ ನಿನಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ಅವಳಿಗೆ ಮೊದಲು ಬುದ್ಧಿ ಇಲ್ಲ. ಇವತ್ತು ಅವಳ ಗಂಡಂಗೆ ಸ್ಥಿತಿ ಬಂದಿದೆ, ನಾಳೆ ಅವಳಿಗೂ ಇದೇ ಸ್ಥಿತಿ ಬರುತ್ತೆ. ಅನಿಕಾ, ಕೊನೆಯ ಸಲ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಂಥ ಕೆಟ್ಟ ಚಾಳಿನೆಲ್ಲ ಬಿಟ್ಟು ಮರ್ಯಾದೆಯಿಂದ ಬದುಕೋದನ್ನ ಕಲ್ತ್ಕೋ. ಓ ಮೈ ಗಾಡ್, ಇದೇ ನೀನ್ ಮಾಡ್ತಿರೋ ದೊಡ್ಡ ತಪ್ಪು. ಸುಮ್ಮನೆ ಹರೇ ರಾಮ ಹರೇ ಕೃಷ್ಣ ಅಂತ ಒಂದ್ ಕೋನಲ್ಲಿ ಬಿದ್ದಿರ್ಬೇಕು ನೀನು. ಅದನ್ನ ಬಿಟ್ಟು ನನಗೆ ಲೆಕ್ಚರ್ ಮಾಡಕ್ ಬರ್ತೀಯ? ನೀನ್ ಮಾತಾಡಿದ್ರೆ ನನಗೆ ದೊಡ್ಡ ಪ್ರಾಬ್ಲಮ್. ಸೊ ಸೇಫರ್ ಸೈಡ್ ಏನಂದ್ರೆ ನೀನ್ ಮಾತಾಡದೆ ಇರೋದೇ ಒಳ್ಳೇದನ್ಸುತ್ತೆ. ಚಂದ ಮುತ್ತು ಬರ್ತೀಯಾ? ಹೀರೋ ನಾನೇ ಬುದ್ಧಿ ಕಲಿಸ್ತೀನಿ, ಮಾಡ್ತೀನಿ. ಹೇಳ್ದೆ, ಬಟ್ ನೀನ್ ಕೇಳಲಿಲ್ಲ. ಅನ್ಭವಿಸು. ತುಂಬಾ ಥ್ಯಾಂಕ್ಸ್ ತಾರ ಅವರೇ, ನೀವು ನಮ್ಮ ಮಗಳು ಪರವಾಗಿ ನಿಂತ್ರಲ್ಲ, ತುಂಬಾನೇ ಖುಷಿ ಆಯ್ತು. ಅದು ಅಲ್ಲದೆ ಮನೆ ಸೊಸೆನ ಮಗಳ ತರ ನೋಡ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಗಳ ತರ ನೋಡೋದಲ್ಲ ಚಂದ್ರು ಅವರೇ, ಅವಳು ನಮಗೆ ಮಗಳಿಗಿಂತ ಹೆಚ್ಚು. ಯಾಕೆಂದ್ರೆ ಕಮಲಿ ನಮ್ಮ ಮಗಳ ಜೀವನನ ಸರಿ ಮಾಡಿದಾಳೆ, ಈ ಮನೆ ಜವಾಬ್ದಾರಿ ತಗೊಂಡಿದ್ದಾಳೆ, ನನಗೆ ತಕ್ಕ ಸೊಸೆ ಅಂತ ಎಲ್ಲರ ಹತ್ರನೂ ಹೇಳಿಸ್ಕೊಂಡಿದ್ದಾಳೆ. ಇದಕ್ಕಿಂತ ಇನ್ನೇನು ಬೇಕು? ಆ್ಯಕ್ಚುಲಿ ಇಂಥ ಮಗಳನ್ನ ನೀವು ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದೀರಲ್ಲ, ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ತಂದೆಯಾಗಿ ಕಮಲಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ, ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ ಅನ್ನೋದು ಬೇಜಾರು ನನ್ನ ಮನಸ್ಸಲ್ಲಿತ್ತು. ಆದರೆ ಇವತ್ತು ನಿಮ್ಮನ್ನೆಲ್ಲ ನೋಡಿದ ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮಕ್ಕಳನ್ನ ನೀವೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದಕ್ಕೆ ಮೇಲೆ ಅವಳ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೀರಾ. ಆದರೆ ಇವತ್ತು ನೀವು ಕಮಲಿ ಪರವಾಗಿ ಮಾತಾಡಿದ್ದೀರಲ್ಲ, ಇನ್ನು ಮುಂದೆ ಅವಳು ಕಮಲಿ ಕಡೆ ತಲೆ ಕೂಡ ಹಾಕೋದಿಲ್ಲ. ಚಂದ್ರು,
ಕಮಲಿ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ. ಅವಳು ನಮ್ಮ ಮನೆಯಲ್ಲಿ ಸೇಫ್ ಆಗಿರ್ತಾಳೆ, ಸುಖವಾಗಿರ್ತಾಳೆ. ಐ ಗ್ಯಾರಂಟಿ ಯು. ಓಕೆ? ತಾರಾ, ಚಂದ್ರು ಹೇಳಿದ ಹಾಗೆ ಇವತ್ತು ಊರ್ಮಿಳ ಮುಂದೆ ನೀನು ನಮ್ಮ ಕಮಲಿನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ಯಲ್ಲ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ಇದರಲ್ಲಿ ಸಪೋರ್ಟ್ ಮಾಡ್ಕೊಂಡು ಮಾತಾಡೋಂಥದ್ದು ಏನಿದೆ ರಮೇಶ್? ಕಮಲಿ ಎಂಥ ಸ್ಥಿತಿಯಲ್ಲೂ ಕೂಡ ಆ ಮಟ್ಟಕ್ಕೆ ಇಳಿಯಲ್ಲ. ಅದಿರಲಿ ರಮೇಶ್, ಇಷ್ಟೆಲ್ಲ ಆದರೂ ನಾವು ಯಾಕೆ ಸುಮ್ಮನೆ ಇದ್ದೀವಿ? ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಮುಂದೆ ಈ ರೀತಿ ಆದರೆ ಸರಿ ಹೋಗಲ್ಲ. ಹೌದು ಚಂದ್ರು, ಯಾಕೋ ಭಾಳ ವಿಚಿತ್ರ ಅನಿಸ್ತಾ ಇದೆ. ಜನ್ಮ ಕೊಟ್ಟು ತಂದೆಗೆ ಹೀಗೆಲ್ಲ ಮಾಡೋದು ಅಂದ್ರೆ ಏನು ಅರ್ಥ ಅಂತೀವಿ? ನೋ ಚಂದ್ರು, ಇದನ್ನು ಹೀಗೆ ಬಿಟ್ಟರೆ ಒಂದೊಂದಿನ ಅನೇಕ ಫ್ಯಾಮಿಲಿಗೆ ತುಂಬ ಡೇಂಜರಸ್ ಅನಿಸ್ತಾಳೆ. ಈಗಾಗಲೇ ಯುವರ್ ಲೈಫ್ ಇಸ್ ಇನ್ ಡೇಂಜರ್. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಸುಮ್ಮನೆ ಇದ್ರೆ ತುಂಬ ಕಷ್ಟ ಆಗುತ್ತೆ. ವಿ ಶುಡ್ ಡೂ ಸಮಥಿಂಗ್ ಚಂದ್ರು. ಹೌದು, ನನಗೂ ಇದ್ರ ಬಗ್ಗೆ ಎಲ್ಲ ಆ್ಯಕ್ಷನ್ ತೊಗೋಬೇಕು ಅಂತ ಅನಿಸ್ತಾ ಇದೆ. ಆದರೆ ನನಗಿಂತ ಜಾಸ್ತಿ ಅನ್ಯಾಯ ಆಗಿರೋದು ಕಮಲಿಗೆ. ಅವನು ಡಿಸೈಡ್ ಮಾಡಲಿ ಏನು ಮಾಡಬೇಕು ಅಂತ. ಕಮಲಿ, ನಿನಗೇನು ಅನಿಸುತ್ತಮ್ಮ? ಅಪ್ಪಯ್ಯ, ಇದೆಲ್ಲದನ್ನು ಕೊನೆಗಾಣಿಸ್ಬೇಕು, ಅನೇಕಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನನಗೂ ಅನ್ನಿಸ್ತೈತೆ ಅಪ್ಪಯ್ಯ. ಆದರೆ ಇನ್ನೂ ಒಂದು ಸತ್ಯ ತಿಳ್ಕೊಳ್ಳೋದೈತೆ. ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ತಾನೇ ಎಲ್ರಿಗೂ ವಿಷಯ ಗೊತ್ತಾಗೈತೆ. ಈಗ ಅನೇಕನ ಮನಸ್ಥಿತಿ ಹೆಂಗಿರ್ತೈತೆ, ಅವಳು ಏನು ಯೋಚನೆ ಮಾಡ್ತಿರ್ತಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡೆ ನಾವು ಮುಂದೆ ಹೊರಿಬೇಕು. ನೀವೇನೂ ಯೋಚನೆ ಮಾಡಬೇಡಿ ಅಪ್ಪಯ್ಯ. ಆದಷ್ಟು ಬೇಗ ಸಾಕ್ಷಿ ಸಮೇತವಾಗಿ ನಾನು ಎಲ್ಲನೂ ಕಂಡುಹಿಡಿತೀನಿ. ಅಲ್ಲಿವರೆಗೂ ನೀವು ಧೈರ್ಯವಾಗಿ ನಮ್ಮ ಜೊತೆನೇ ಇರಿ. ಹೌದು ಚಂದ್ರ, ಆಸ್ ಆಫ್ ನಾವು ಸತ್ಯಕ್ಕಂತೂ ನೀನು ಆ ಮನೆಗೆ ಹೋಗೋದು ಸರಿಯಲ್ಲ ಅನಿಸ್ತಾ ಇದೆ. ನೋಡೋಣ, ಈ ಸಮಸ್ಯೆಗಳೆಲ್ಲ ಸಾಲ್ವ್ ಆಗಲಿ, ಆಮೇಲೆ ನೀನು ಹೋಗಬೇಕು ಬೇಡವೋ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಅದು ಥರ. ಹೌದು ರಮೇಶ್. ಚಂದ್ರು, ನೀವು ಇಲ್ಲೇ ಇರಿ. ನೀವು ಇಲ್ಲಿರೋದೇ ಸೇಫು. ಇಲ್ಲಿರೋದಕ್ಕೆ ನೀವು ಯಾವುದೇ ರೀತಿ ಸಂಕೋಚ ಪಡ್ಕೋಬೇಡಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಓ ಮೈ ಗಾಡ್, ಮಾಮ್ ಬಂದಿರಬೇಕು. ಅಜ್ಜಿನ ಏನು ಮಾಡಲಿ? ಸೋಫಾ ಹಿಂದೆ ಹೈಡ್ ಮಾಡ್ಬಿಡ್ಲಾ? ಬೇಬಿ, ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ನಿನ್ ಡ್ಯಾಡ್ ಸರಿ ಹೋಗಿದ್ದಾರೆ. ವಾಟ್ ಮಾಮ್? ಡ್ಯಾಡ್ ಸರಿ ಹೋಗಿದ್ದಾರಾ? ವಾವ್, ಇಟ್ಸ್ ಅ ಗುಡ್ ನ್ಯೂಸ್ ಅಲ್ವಾ ಮಾಮ್? ನೀವು ಯಾಕೆ ಹೀಗಿದ್ದೀರಾ? ಬೇಬಿ, ಅವ್ರು ಸರಿ ಹೋಗಿರೋದು ನನಗೂ ಖುಷಿನೇ. ಆದ್ರೆ ಈಗಲೂ ಅವ್ರು ನಮ್ಮ ಪರವಾಗಿಲ್ಲ.
ಬರೀ ಕಮ್ಲಿ ಕಮ್ಲಿ ಅಂತ ಅವಳ ಜಪನೆ ಮಾಡ್ತಿದ್ದಾರೆ. ನನಗೆ ಬರ್ತಿರೋ ಸಿಟ್ಟಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲ ಬೇಬಿ, ಅವ್ರು ಸರಿ ಹೋಗ್ಬೇಕು ಅಂತ ನಾವ್ ಎಷ್ಟೆಲ್ಲ ಕಷ್ಟಪಟ್ವಿ. ಆದ್ರೆ ಈಗಲೂ ಅವರು ಕಮ್ಲಿ ಪರವಾಗಿ ಅಂದ್ರೆ ಅದು ಬಿಡು. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾನು ಇಲ್ಲಿಗೆ ಬರಲ್ಲ, ಕಮ್ಲಿ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ ಬೇಬಿ, ನಡೆದಿರೋ ಎಲ್ಲದಕ್ಕೂ ನೀನೇ ಕಾರಣ ಅಂತ ಎಲ್ಲರೂ ಸೇರಿ ನಿನ್ನೇ ಬ್ಲೇಮ್ ಮಾಡ್ತಿದ್ದಾರೆ. ವಾಟ್? ಡ್ಯಾಡ್ ಡ್ಯಾಡ್ ಹಾಗೆ ಹೇಳಿದ್ರ? ಡ್ಯಾಡ್ ಯಾಕೆ ಮಾಮ್ ಈಗೆಲ್ಲ ಮಾತಾಡ್ತಾ ಇದ್ದಾರೆ? ನಾನು ಡ್ಯಾಡ್ಗೆ ಹಾಗೆಲ್ಲ ಮಾಡಕ್ ಸಾಧ್ಯನಾ ಮಾಮ್? ಯಾಕೆ ಮಾಮ್ ಎಲ್ರು ಎಲ್ಲದಕ್ಕೂ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ? ನಾನು ಅಷ್ಟೊಂದು ಕೆಟ್ಟೋಳ ಮಾಮ್? ನೀವು ನನ್ನ ನಂಬಲ್ವಾ? ಬೇಬಿ ಬೇಬಿ ಅಳ್ಬೇಡ ನೀನು. ನೋಡು, ನಾನು ನಿನ್ನ ನಂಬ್ತೀನಿ. ನೀನು ಹಾಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಳ್ಬೇಡ ನೀನು. ಕಮ್ಲಿ ಅವರೇ, ನೀವು ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಯಾಕೆ ಹೇಳಿದ್ರಿ? ಅನಿಕಾಗೆ ಈಗಲೇ ಶಿಕ್ಷೆ ಕೊಡಿಸ್ಬೋದಿತ್ತಲ್ವಾ? ನೀವು ಯಾಕೆ ಹಾಗೆ ಹೇಳಿದ್ರಿ? ಕಮ್ಲಿ ಅವರೇ, ಅನಿಕಾ ಮಾಡಿದಂಥ ತಪ್ಪಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು. ಆಗಲೇ ನಮ್ಮೆಲ್ರಿಗೂ ಆದಂಥ ಅನ್ಯಾಯಕ್ಕೆ ನ್ಯಾಯ ಸಿಗೋದು. ಅವಳನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿಸ್ಬೇಕು ಕಮ್ಲಿ ಅವರೇ. ಅದು ದಿಟ್ಟನೆಯ ಸರ್, ಆದರೆ ಅದಷ್ಟು ಸುಲಭ ಅಲ್ಲ. ಅವಳು ಯಾವ ದಾರಿಲಿ ಯೋಚನೆ ಮಾಡ್ತಾಳೆ ನನ್ನ ತಿಳ್ಕೊಂಡು ಆಮೇಲೆ ನಾವು ಯೋಚನೆ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಎಡವಟ್ಟಾಗೋಯ್ತೈತೆ ಸರ್. ಅದಕ್ಕೆ ನಾನು ಹೊಸ ಟೈಮ್ ತಗೊಂಡೆ. ಅಂದರೆ ಅವಳ ಬಗ್ಗೆ ನಮಗೆಲ್ಲ ಗೊತ್ತಲ್ಲ ಕಮ್ಲಿ ಅವರೇ, ಮತ್ತೆ ಇನ್ಯಾಕೆ ವೆಯ್ಟ್ ಮಾಡಬೇಕು? ಇನ್ನೇನು ತಿಳ್ಕೋಬೇಕು? ಇಲ್ಲ ಸರ್, ಅಂಬಿ ಕೊಲೆ ಹಿಂದೆ ಅಪ್ಪ ಹಿಂಗಾಗಿರೋದಕ್ಕೆ ಅನಿಕನೇ ಕಾರಣ ಅನ್ನೋದು ನಮಗೆ ಗೊತ್ತೈತೆ. ಆದರೆ ತಾತನ ಸಾವಿಗೆ ಏನು ಕಾರಣ, ಯಾರು ಮಾಡಿಸಿದ್ದು, ಇದ್ಯಾವುದು ನಮಗೆ ಗೊತ್ತಿಲ್ಲ ಸರ್. ಇದ್ಯಾವುದನ್ನು ತಿಳ್ಕೊಳ್ದೆ ನಾವು ಮುಂದೆ ಏನಾದ್ರು ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ಅನಿಕಾ ನಮ್ಮನ್ನ ಜೈಲಿಗೆ ಕಳಿಸೋ ಪ್ರಯತ್ನ ಮಾಡ್ತಾಳೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಎದುರು ಪರಿಸ್ಥಿತಿಲಿ ಇದೀವಲ್ಲ ಕಮ್ಲಿ ಅವರೇ. ತಾತನ ಸಾವಿಗೆ ಕಾರಣ ಯಾರು ಅಂತ ನಾವೆಷ್ಟೇ ಹುಡುಗಿದ್ರು ಗೊತ್ತಾಗ್ತಿಲ್ಲ. ಅದಕ್ಕೆ ಸರ್, ತಾತನ ಕೊಲೆಯಿಂದ ಯಾರವ್ರೆ, ಅದನ್ನು ಯಾರು ಮಾಡಿಸಿದ್ದು ಅನ್ನೋದನ್ನ ನಾವು ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಹೆಜ್ಜೆ ಇಡಬಾರ್ದು ಸರ್. ನೀವೇನೂ ಯೋಚನೆ ಮಾಡಬೇಡಿ, ಎಲ್ಲನೂ ನಾನು ಬೇಗ ತಿಳ್ಕೊತೀನಿ. ಇದೆಲ್ಲದಕ್ಕೂ ಅನಿಕನೇ ಕಾರಣ ಅನ್ನೋದು ನನ್ನ ನಂಬಿಕೆ.
ತಾರಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸಾ? ಯಾಕೆ ರಮೇಶ್? ನಾನು ಚಂದ್ರು ಗುಂಡು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಗುಂಡು ಹಾಕೋದಕ್ಕೆ ನಾನು ಪರ್ಮಿಷನ್ ಕೊಟ್ನಾ? ನಾನು ಯಾವಾಗ ಪರ್ಮಿಷನ್ ಕೊಟ್ಟೆ? ಅರೇ ಏನ್ ತಾರಾ, ಇಷ್ಟು ಬೇಗ ಮರ್ತೋದ್ಯಾ? ಅಲ್ಲ ಈಗ ತಾನೇ ನೀನೇ ಹೇಳಿದ್ಯಲ್ಲ, ನೀವು ಚಂದ್ರು ಬಹಳ ದಿನಗಳ ಮೇಲೆ ಮೀಟ್ ಮಾಡ್ತಾ ಇದ್ದೀರಾ, ಪಾಪ ಚಂದ್ರಿಗೂ ಬೇಜಾರಾಗಿರುತ್ತೆ, ಸ್ವಲ್ಪ ಮನ್ಸು ರಿಲ್ಯಾಕ್ಸ್ ಆಗಬೇಕು, ಆರಾಮ್ಸೆ ಮಾಡಿ ಮೇಲೆ ಹೋಗಿ ಒಟ್ಟು ಕುಡೀರಿ, ಎಷ್ಟು ಬೇಕೋ ಅಷ್ಟು ಕುಡೀರಿ, ಏನು ಬೇಕೋ ತರ್ಸ್ಕೊಂತೀನಿ ಎಲ್ಲ ಹೇಳ್ಬಿಟ್ಟು ಹೀಗಿದ್ದಕ್ಕಿದ್ದಾಗ ಮರ್ತೋಗ್ಬಿಟ್ರೆ ಹೇಗೆ? ಅಯ್ಯೋ ಇಟ್ಸ್ ಓಕೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಾರಾ. ಅಲ್ಲ ರಮೇಶ್, ಏನತ್ತಮ್ಮ ಮಾವಯ್ಯ ಅಪ್ಪಯ್ಯನ ಜೊತೆ ಕುಡಿಯಕ್ಕೆ ಹೋಯ್ತವ್ರೆ, ಏನೂ ತೊಂದರೆ ಆಗಕ್ಕಿಲ್ವಾ? ಇಲ್ಲ ಕಂಬ್ಲಿ, ನಿಮ್ಮ ತಂದೆ ನಾನು ಹುಷಾರಾಗಿದ್ದೆ ಅಂತ ಹೇಳಿದ್ರು ಅಲ್ವಾ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವಲೋಕದಿಂದನೇ ಇಂದ್ರ ಚಂದ್ರ ಅಷ್ಟದೇವತೆಗಳು ಬಂದು ನೀವು ಕುಡಿಬೇಡಿ ಅಂತ ಹೇಳಿದ್ರು ಕುಡಿಯೋದನ್ನು ತಪ್ಸೋದಿಕ್ಕಾಗಲ್ಲ, ಅವ್ರು ಕುಡಿತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ತುಂಬ ವಿಷಯದಲ್ಲಿ ಅಪ್ಸೆಟ್ ಆಗಿದ್ರು, ಅದರಿಂದ ಆಚೆ ಬರೋದಕ್ಕೆ ಡ್ರಿಂಕ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇಬ್ಬರು ಖುಷಿ ಆಗಿದ್ದಾರೆ. ಡ್ರಿಂಕ್ಸ್ ಮಾಡಲಿ ಬಿಡು, ಅವ್ರಿಗೇನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಮಾಡಿಕೊಡು. ಸರಿ ಆಯ್ತಮ್ಮ. ಮಲ್ಕೊಳ್ಳಿ ಮಾಮ್. ಇಲ್ಲ ಬೇಬಿ, ಯಾಕೋ ನಿದ್ದೆ ಬರ್ತಿಲ್ಲ. ನಿಮ್ಮಪ್ಪ ಆಡಿದ ಮಾತುಗಳೇ ತಲೆಯಲ್ಲಿ ಕುರಿ ಕೊಡ್ತಾ ಇದೆ. ಬೇಬಿ, ನಮ್ಗೆ ಯಾಕೆ ಹೀಗಾಗುತ್ತೆ? ಮಾಮ್, ನನಗೂ ತುಂಬ ಬೇಜಾರಾಗ್ತಿದೆ, ಬಟ್ ನಾವು ಏನು ಮಾಡೋಕ್ಕಾಗಲ್ಲ ಮಾಮ್. ಲುಕ್, ಯು ಡೋಂಟ್ ವರಿ, ಓಕೆ? ನೀರು ಕುಡೀರಿ. ಬೇಬಿ, ನಿಂದೆಷ್ಟು ಒಳ್ಳೆ ಮನಸ್ಸು, ಆದ್ರೆ ನಿನ್ ಡ್ಯಾಡ್ಗೆ ಯಾಕಿದು ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗುತ್ತೆ ಮಾಮ್, ಎಲ್ಲ ಅರ್ಥ ಆಗುತ್ತೆ. ಅರ್ಥ ಮಾಡಿಸ್ತೀನಿ, ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ನೀವು ರೆಸ್ಟ್ ತಗೊಳ್ಳಿ ಮಾಮ್. ಗುಡ್ ನೈಟ್. ಹೇಳಿ ಮೇಡಮ್. ಹಲೋ, ಎಲ್ಲಿದ್ದೀರಾ? ನೋಡು, ಎಷ್ಟು ಜನ ಹುಡುಗರು ಇದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಬೇಗ ಬಾ. ಏನ್ ಕೆಲಸ ಮೇಡಮ್? ತುಂಬಾ ಅರ್ಜೆಂಟಾ? ಈಗಲೇ ಬಾ ಅಂತ ಹೇಳಿದ್ರೆ ಅದು ಅರ್ಜೆಂಟ್ ಅಂತಾನೆ ತಾನೆ? ಲುಕ್, ನಮ್ಮ ಅಜ್ಜಿನ ಗೋಡೌನ್ ಕರ್ಕೊಂಡು ಹೋಗಿ ಅವ್ರನ್ನ ಕಟ್ಟಾಕಿ ಕೂಡಾಕ್ಬೇಕು. ಅವ್ರು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು, ಅವ್ರ ಆಚೆ ಬರಲೇಬಾರ್ದು. ಇನ್ ಕೇಸ್ ಅವ್ರ ಆಚೆ ಬಂದ್ಬಿಟ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವೇ ಅವಳನ್ನ ಸೇಫ್ ಆಗಿ ಗೋಡೌನ್ ಅಲ್ಲಿ ಇಟ್ಕೊಂಡು ಕಾವಲ್ ಕಾಯ್ಬೇಕು, ಓಕೆ? ಆಯ್ತು ಮೇಡಮ್. ಎಲ್ಲರೂ ಕಿಡ್ನಾಪ್ ಮಾಡಕ್ ಡೀಲ್ ಕೊಡ್ತಾರೆ, ನೀವು ನೋಡಿದ್ರೆ ಅವ್ರನ್ನ ನೋಡ್ಕೊಳಕ್ ಡೀಲ್ ಕೊಡ್ತಾ ಇದ್ದೀರಾ? ಲುಕ್, ನೀನ್ ನನಗೆ ಕ್ರಾಸ್ ಕ್ವೆಶ್ಚನ್ ಮಾಡಬೇಡ. ಸುಮ್ಮನೆ ನಾನು ಹೇಳೋ ಕೆಲಸನ ಮಾಡಬೇಕು ಅಷ್ಟೇ. ಇಮ್ಮಿಡಿಯೇಟ್ ಆಗಿ ಈಗ ಮನೆ ಹತ್ರ ಬಾ, ಅರ್ಥ ಆಯ್ತಾ? ಸರಿ ಮೇಡಮ್, ಬರ್ತೀನಿ.